ನೋಡ್ರಪ್ಪ, ರಿಪಬ್ಲಿಕ್ ಕನ್ನಡ ಮಂಡ್ಯಕ್ಕೆ ಬಂದಿದ್ವಿ. ಸಕ್ಕರೆ ನಾಡು ಮಂಡ್ಯದಲ್ಲಿ ಈಗ ಹಿಂದೆ ಅಂದರೆ ಎಲೆಕ್ಷನ್ ಆಗೋಕ್ಕೂ ಮುಂಚೆ ಜನರನ್ನ ಅಭಿಪ್ರಾಯ ತೊಗೊಂಡಿದ್ವಿ, ಯಾರಿಗೆ ಓಟ್ ಹಾಕ್ತೀರಾ ಅಂತೇಳಿ, ಯಾರು ಬಂದರೆ ಒಳ್ಳೇದಾಗುತ್ತೆ ಅಂಥೇಳಿ. ಈಗ ನಾವು ಎಲೆಕ್ಷನ್ ಆದಮೇಲೆ ಬಂದಿದ್ದೀವಿ, ಯಾಕಂದರೆ ಜೂನ್ 4ಕ್ಕೆ ರಿಸಲ್ಟ್ ಅಲ್ವಾ, ಫಲಿತಾಂಶ ಬರುತ್ತೆ, ಯಾರು ಬರ್ಬೋದು, ಜನರ ನಾಡಿ ಮಿಡಿತ ಯಾವ ರೀತಿ ಇತ್ತು, ಓಟ್ ಹಾಕಬೇಕಾದ್ರೆ ಎಲ್ಲರೂ ಏನು ಹೇಳ್ತಿದ್ರು, ಅದೊಂದು ರೀತಿಯಲ್ಲಿ ಜನರ ಅಭಿಪ್ರಾಯನ ಸಂಗ್ರಹ ಮಾಡೋಣ. ಅದಾದಮೇಲೆ ಬಹಳ ಪ್ರಮುಖವಾಗಿ ನೋಡ್ರಿ, ಈಗ ಪ್ರಜ್ವಲ್ ರೇವಣ್ಣನ ಪ್ರಕರಣ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಜನರ ಮನಸ್ಸಿಗೆ ಘಾಸಿ ಮಾಡಿದೆ. ಈ ರೀತಿ ಮಾಡಬೇಕಿತ್ತ, ಈ ರೀತಿ ಆಗಬೇಕಿತ್ತ, ಇದೆಲ್ಲವೂ ಕೂಡ ಉತ್ತಮನ, ಇವೆಲ್ಲನೂ ನೋಡೋಣ, ಜನರ ಬಳಿ ಅಭಿಪ್ರಾಯವನ್ನು ಕೇಳೋಣ, ಬನ್ನಿ ಏನಂತಾರೆ ಅಂತೇಳಿ. ನಾನು ರೈಟ ಇಲ್ಲ ರಾಂಗ, ನಾನು ಸ್ವೀಟ ಇಲ್ಲ ಸಾಲ್ಟ. ಇದು ಯಾಕೆ ಹಿಂಗೆ ಗಾಬರಿ ಆದಿರಿ? ಬಂದಿರೋದು ನಾವು ಮಂಡ್ಯಕ್ಕೆ ಕಣಂತ, ಏನೇನು ನಾವೇನು ಕಾಡಿಗೆ ಹೋಗಿಲ್ಲ. ಏನು ನಿಮ್ಮ ಹೆಸರು? ವಿನೋದ್ ಅವ್ರೆ, ಓಟ್ ಹಾಕಿರೇ? ಹಾಕಿದೀವಿ. ಎಲ್ಲ ವಿನೋದವಾಗಿದ್ದೀರಿ. ಯಾರು ಗೆಲ್ಬೋದು? ಓಟ್ ಹಾಕ್ಬಿಟ್ಟಿರಿ ಬಿಡಿ, ಯಾರು ಗೆಲ್ಬೋದು? ಕುಮಾರಸ್ವಾಮಿ ಪಕ್ಕ ಅವರೇ ಗೆಲ್ಲೋದು ನಿಮ್ಮ ಪ್ರಕಾರ? ರಿಸಲ್ಟ್ ನೋಡೋವಂಗ್ರೆ ಸರಿ ಬಿಡಿ. ಈಗ ಅವ್ರ ಮೇಲೆ ಆ ಕಡೆ JDS ಅಲ್ಲಿ ರೇವಣ್ಣ, ಪ್ರಜ್ವಲ್ ರೇವಣ್ಣ, ಅದು ಇದು ಏನೇನೋ ಹಿಂಗೆ ವಿಷಯಗಳು ಹರಿದಾಡ್ತಾವಲ್ಲ, ನಿಮ್ಮ ಅಭಿಪ್ರಾಯ ಏನಂತೀರಿ ಇವೆಲ್ಲವ ನೋಡಿದಾಗ? ಬತ್ತಕ್ಕ ಪಾಂಡವಪುರ ಬಸ್ ಬಂದಿಲ್ಲ, ಬಂತು ಬಸ್ಸುನ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಬರ್ತದೆ ಹೇಳಿ. ಇಲ್ಲ, ಅವ್ರದೇ ಗೆಲ್ಲೋದು ಅಂತ ನಮ್ಮ ಅಭಿಪ್ರಾಯ. ಅವರೇ ಗೆಲ್ಲೋದು. ಅವೆಲ್ಲ ನೋಡಿದಾಗ ಏನ್ ಅನ್ಸ್ತದೆ ನಿಮ್ಗೆ? ತಪ್ಪು ಅನ್ಸ್ತದೋ, ಸರಿ ಅನ್ಸ್ತದೋ, ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯದಲ್ಲಿ ಕುಮಾರಸ್ವಾಮಿನೇ ಬರಬೇಕು. ಹಂಗಂತೀರಿ? ನೀವು ಅದ್ರ ಬಗ್ಗೆ. ನಮಸ್ಕಾರ ಕಣ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.